ಹಾಯ್ ಹೆಲೋ ನಮಸ್ತೆ ಸ್ಪರ್ಧಾರ್ಥಿಗಳೇ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದ ತಿದ್ದುಪಡಿಯ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗಿದ್ವಿ. ಇಂದಿನ ಈ ವಿಡಿಯೋದಲ್ಲಿ ಸಂವಿಧಾನದಲ್ಲಿ ಆದಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು ಎಂಬುದನ್ನು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಪ್ರಮುಖ ತಿದ್ದುಪಡಿಗಳು. ಇದುವರೆಗೂ ಸಂವಿಧಾನವನ್ನು ಒಟ್ಟು 104 ಬಾರಿ ತಿದ್ದುಪಡಿ ಮಾಡಲಾಗಿದೆ ಸ್ನೇಹಿತರೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ತಿದ್ದುಪಡಿಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೆಯ ತಿದ್ದುಪಡಿ. ಸಂವಿಧಾನದ ಮೊದಲನೇ ತಿದ್ದುಪಡಿಯು 1951ರಲ್ಲಿ ಜಾರಿಗೆ ಬರ್ತದೆ. ಈ ತಿದ್ದುಪಡಿಯ ಮೂಲಕ ಏನೇನ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತು ಅಂತ ನೋಡೋದಾದರೆ, 15ನೇ ವಿಧಿಗೆ 4ನೇ ಉಪವಿಧಿಯನ್ನು ಹಾಗೂ 19ನೇ ವಿಧಿಯ 2ನೇ ಉಪವಿಧಿಗೆ ಸಾರ್ವಜನಿಕ ಶಾಂತಿ, ವಿದೇಶಗಳೊಂದಿಗೆ ಸ್ನೇಹ ಸಂಬಂಧ, ಅಪರಾಧ ಮಾಡಲು ಪ್ರಚೋದನೆ ಹಾಗೂ ನ್ಯಾಯೋಚಿತ ಎಂಬ ಪದಗಳನ್ನು ಸೇರಿಸಲಾಗ್ತದೆ. 19/2ನೇ ಉಪವಿಧಿಗೆ ಸಾರ್ವಜನಿಕ ಶಾಂತಿ, ವಿದೇಶಗಳೊಂದಿಗೆ ಸ್ನೇಹ ಸಂಬಂಧ, ಅಪರಾಧ ಮಾಡಲು ಪ್ರಚೋದನೆ ಹಾಗೂ ನ್ಯಾಯೋಚಿತ ಎಂಬ ಪದಗಳನ್ನು ಸೇರ್ಪಡೆ ಮಾಡಲಾಗ್ತದೆ. ಇನ್ನು 15/4ನೇ ಉಪವಿಧಿಗೆ ಏನನ್ನು ಸೇರ್ಪಡೆ ಮಾಡಲಾಗ್ತದೆ ಅಂತ ನೋಡೋದಾದರೆ, 15/4ನೇ ಉಪವಿಧಿಯು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ವಿಶೇಷ ನಿಯಮಗಳನ್ನು ರಚಿಸುವ ಅಧಿಕಾರವನ್ನು ಈ ತಿದ್ದುಪಡಿ ಮೂಲಕ ರಾಜ್ಯಕ್ಕೆ ನೀಡುತ್ತದೆ ಸ್ನೇಹಿತರೆ. ಇನ್ನು ಸಾರ್ವಜನಿಕ ಶಾಂತಿಯನ್ನು ಕಾಪಾಡಲು, ವಿದೇಶಗಳೊಂದಿಗೆ ಸ್ನೇಹಯುತ ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಹಾಗೂ ಅಪರಾಧಗಳನ್ನು ಎಸಗುವಂತೆ ಪ್ರಚೋದಿಸುವುದನ್ನು ರಾಜ್ಯವು ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನ್ಯಾಯಸಮ್ಮತವಾದ ನಿರ್ಬಂಧಗಳನ್ನು ವಿಧಿಸಬಹುದು ಎಂದು 19/4ನೇ ವಿಧಿಗೆ ಈ ಮುಖ್ಯಾಂಶಗಳನ್ನ ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ. ಈ ತಿದ್ದುಪಡಿಯು ಸಕಾರಣವಾದ ನಿರ್ಬಂಧಗಳನ್ನು ವಿಧಿಸಬಹುದು ಎಂದು ಹೇಳುವುದರ ಮೂಲಕ ವ್ಯಕ್ತಿಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದಂತೆ ರಕ್ಷಣೆ ಮಾಡ್ತದೆ ಸ್ನೇಹಿತರೆ. ಇದೇ ತಿದ್ದುಪಡಿ ಅಂದರೆ ಮೊದಲನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 31A ಮತ್ತು 31B ವಿಧಿಗಳನ್ನು ಹಾಗೂ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗ್ತದೆ. ಈಗಾಗಲೇ ನೋಡಿದ್ವಿ 15/4ನೇ ಉಪವಿಧಿಗೆ ಏನು ಸೇರ್ಪಡೆ ಮಾಡಲಾಗ್ತದೆ ಅಂತ, ಮತ್ತು 19/2ನೇ ಉಪವಿಧಿಗೆ ಏನು ಸೇರ್ಪಡೆ ಮಾಡ್ತು ಅಂತ. ಈಗ ಇದೇ ತಿದ್ದುಪಡಿಗೆ ಸಂವಿಧಾನಕ್ಕೆ 31A ಮತ್ತು 31B ವಿಧಿಗಳನ್ನು ಹಾಗೂ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗ್ತದೆ. 31A ಮತ್ತು 31B ವಿಧಿಗಳು ಏನಂತ ತಿಳಿಸ್ತದೆ ಅಂದರೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆಸ್ತಿಯ ಹಕ್ಕಿನ ಮೇಲೆ ನಿರ್ಬಂಧವನ್ನು ವಿಧಿಸುತ್ತದೆ ಎಂಬುದಾಗಿ ತಿಳಿಸಿದ್ರೆ, ಈ 31Aನೇ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಖಾಸಗಿ ಆಸ್ತಿ ನಿರ್ವಹಣೆಯನ್ನು ಸೀಮಿತ ಅವಧಿಯವರೆಗೆ ತಾನೇ ವಹಿಸಿಕೊಳ್ಳಬಹುದು. ಈ ವಿಧಿಯ ಪ್ರಕಾರ ರಾಜ್ಯವು 2 ಅಥವಾ ಹೆಚ್ಚು ಖಾಸಗಿ ನಿಗಮಗಳನ್ನು ವಿಲೀನಗೊಳಿಸಬಹುದು ಎಂಬುದಾಗಿ ಕೂಡ ಈ ವಿಧಿಯಲ್ಲಿ ಸ್ಪಷ್ಟಪಡಿಸಲಾಗ್ತದೆ. ಭೂ ಸುಧಾರಣಾ ಕಾಯ್ದೆಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ನೀಡಲು 9ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ಮೊದಲನೇ ತಿದ್ದುಪಡಿಯ ಮೂಲಕ ಈಗಾಗಲೇ ನಾವು ನೋಡಿದ್ದೀವಿ 19/2ನೇ ಉಪವಿಧಿಗೆ ಏನು ಸೇರ್ಪಡೆ ಮಾಡಿದ್ವು ಹಾಗೂ 15/4ನೇ ಉಪವಿಧಿಗೆ ಏನೇನು ಸೇರ್ಪಡೆ ಆಯಿತು ಅಂತ. ನಂತರ 31/Aಗೆ ಏನು ಸೇರ್ಪಡೆ ಆಯಿತು ಮತ್ತು 31/Bಗೆ ಏನು ಸೇರ್ಪಡೆ ಆಯಿತು ಅಂತ ಈಗಾಗಲೇ ನೋಡಿದ್ವಿ ಸ್ನೇಹಿತರೆ. ಈಗ 9ನೇ ಅನುಸೂಚಿಗೆ ಏನು ಸೇರ್ಪಡೆ ಮಾಡ್ತು ಅಂದರೆ, ಭೂ ಸುಧಾರಣಾ ಕಾಯ್ದೆಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ನೀಡಲು 9ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ಈ 31B ವಿಧಿಯು 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಎಲ್ಲ ಭೂ ಸುಧಾರಣಾ ಕಾನೂನುಗಳನ್ನು ನ್ಯಾಯಾಂಗ ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರತುಪಡಿಸುತ್ತದೆ. ಆದ್ದರಿಂದ ಈ ವಿಧಿಯ ಪ್ರಕಾರ 9ನೇ ಅನುಸೂಚಿಗೆ ಸೇರ್ಪಡೆಯಾದ ಯಾವುದೇ ಭೂ ಸುಧಾರಣಾ ಕಾಯ್ದೆಯನ್ನು ನ್ಯಾಯಾಂಗವು ಪರಿಶೀಲಿಸುವಂತಿಲ್ಲ ಎಂಬುದಾಗಿ 31B ಸ್ಪಷ್ಟವಾಗಿ ತಿಳಿಸ್ತದೆ. ಪುನಃ ನೋಡೋದಾದರೆ 31B 9ನೇ ಅನುಸೂಚಿಯಲ್ಲಿ ಸೇರಿಸಲಾದ
ಎಲ್ಲ ಭೂ ಸುಧಾರಣಾ ಕಾನೂನುಗಳನ್ನು ನ್ಯಾಯಾಂಗ ಪರಿಶೀಲನೆ ವ್ಯಾಪ್ತಿಯಿಂದ ಹೊರತುಪಡಿಸುತ್ತದೆ. ಆದ್ದರಿಂದ ಈ ವಿಧಿಯ ಪ್ರಕಾರ 9ನೇ ಅನುಸೂಚಿಗೆ ಸೇರ್ಪಡೆಯಾದ ಯಾವುದೇ ಭೂ ಸುಧಾರಣಾ ಕಾಯ್ದೆಯನ್ನು ನ್ಯಾಯಾಂಗದಲ್ಲಿ ಪರಿಶೀಲಿಸುವಂತಿಲ್ಲ ಎಂಬುದಾಗಿ 31 ಬಿ ವಿಧಿಯು ಸ್ಪಷ್ಟವಾಗಿ ತಿಳಿಸುತ್ತದೆ ಸ್ನೇಹಿತರೆ. ಇನ್ನು ಮೊದಲನೇ ತಿದ್ದುಪಡಿಯ ಮೂಲಕ 85, 87ನೇ ವಿಧಿಗಳಲ್ಲಿ ಬದಲಾವಣೆಗಳನ್ನ ತರಲಾಗ್ತದೆ. ಏನಪ್ಪ ಅಂತಹ ಬದಲಾವಣೆಗಳು ಅಂತ ನೋಡೋದಾದರೆ, ಈ ತಿದ್ದುಪಡಿಗಿಂತ ಮುಂಚೆ 85ನೇ ವಿಧಿಯ ಪ್ರಕಾರ ವರ್ಷದಲ್ಲಿ ಕೇವಲ 2 ಬಾರಿ ಮಾತ್ರ ಸಂಸತ್ತಿನ ಅಧಿವೇಶನವನ್ನು ಕರೆಯಲಾಗ್ತಿತ್ತು. ಹಾಗೂ ಪ್ರತಿ ಅಧಿವೇಶನ ಆರಂಭವಾದಾಗ, ನೆನ್ಪಿಟ್ಕೊಳ್ಳಿ, ಪ್ರತಿ ಅಧಿವೇಶನ ಆರಂಭವಾದಾಗ ರಾಷ್ಟ್ರಾಧ್ಯಕ್ಷರು 2 ಸದನಗಳನ್ನು ಉದ್ದೇಶಿಸಿ ಮಾತನಾಡಬೇಕಿತ್ತು. ಆದರೆ ಮೊದಲನೆಯ ತಿದ್ದುಪಡಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು 2ಕ್ಕಿಂತ ಹೆಚ್ಚು ಬಾರಿ ಕೂಡ ಸಂಸತ್ತಿನ ಅಧಿವೇಶನವನ್ನು ಕರೆಯಬಹುದು ಮತ್ತು ಪ್ರತಿ ವರ್ಷವೂ ಮೊದಲ ಅಧಿವೇಶನ ಆರಂಭವಾದಾಗ ಮಾತ್ರ ರಾಷ್ಟ್ರಾಧ್ಯಕ್ಷರು 2 ಸದನಗಳನ್ನು ಉದ್ದೇಶಿಸಿ ಮಾತನಾಡತಕ್ಕದ್ದು ಎಂಬುದಾಗಿ ಈ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗ್ತದೆ. ರಾಜ್ಯ ಶಾಸಕಾಂಗಗಳಿಗೂ ಕೂಡ ಇದೇ ರೀತಿ 174 ಮತ್ತು 176ನೇ ವಿಧಿಗಳಲ್ಲೂ ಕೂಡ ಇದೇ ರೀತಿಯಾಗಿ ತಿದ್ದುಪಡಿಯನ್ನು ತರಲಾಗ್ತದೆ. ಇಷ್ಟು ನಾವು ಮೊದಲನೇ ತಿದ್ದುಪಡಿ ಏನೇನು ವಿವರಿಸ್ತದೆ ಎಂಬುದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಇನ್ನು ನಂತರದ ಪ್ರಮುಖ ತಿದ್ದುಪಡಿ ಅಂದರೆ 24ನೇ ಸಂವಿಧಾನ ತಿದ್ದುಪಡಿ. ಈ 24ನೇ ತಿದ್ದುಪಡಿ ಕಾಯ್ದೆಯು ನವೆಂಬರ್ 5, 1971ರಂದು ಜಾರಿಗೆ ಬರ್ತದೆ. ಈ ಕಾಯ್ದೆ ಮೂಲಕ 13 ಮತ್ತು 368ನೇ ವಿಧಿಗಳಿಗೆ ಪ್ರಮುಖವಾಗಿ ತಿದ್ದುಪಡಿಗಳನ್ನ ತರಲಾಗ್ತದೆ. ಏನೇನಪ್ಪ ಅಂತಹ ತಿದ್ದುಪಡಿಗಳು ಅಂತ ನೋಡ್ತಾ ಹೋಗೋದಾದರೆ, 13ನೇ ವಿಧಿಗೆ ಇಲ್ಲಿ ಕೂಡ 4ನೇ ಉಪವಿಧಿಯನ್ನು ಸೇರಿಸಲಾಗ್ತದೆ ಹಾಗೂ 368ನೇ ವಿಧಿಗೆ 2ನೇ ಉಪವಿಧಿಯನ್ನು ಸೇರಿಸಲಾಗ್ತದೆ. ಈ 13/4ನೇ ಉಪವಿಧಿಯು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡ್ತದೆ. 13/4ನೇ ವಿಧಿ ಏನಂತ ತಿದ್ದುಪಡಿಗೊಳ್ಳುತ್ತದೆ ಅಂದರೆ, ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಲಾಗ್ತದೆ ಎಂದು ಸ್ಪಷ್ಟವಾಗಿ ತಿಳಿಸ್ತದೆ. ಈ ತಿದ್ದುಪಡಿಗಿಂತ ಮುಂಚಿತವಾಗಿ ಅಂದರೆ 1967ರಲ್ಲಿ ಗೋಲ್ಕನಾಥ ಮತ್ತು ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಸಂಸತ್ತನ್ನು ಒಳಗೊಂಡಂತೆ ಸಂವಿಧಾನದ ಯಾವ ಪ್ರಾಧಿಕಾರಕ್ಕೂ ಕೂಡ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವಿಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುತ್ತೆ. ಆ ತೀರ್ಪು ನೀಡಿದ್ದಕ್ಕಾಗಿ ಸಂಸತ್ತು ಪ್ರತಿಕ್ರಿಯೆ ನೀಡೋಕ್ಕೋಸ್ಕರ 24ನೇ ತಿದ್ದುಪಡಿಯನ್ನು ಜಾರಿಗೆ ತಂದು ಸಂಸತ್ತು ಎಲ್ಲ ರೀತಿಯ ಸಂವಿಧಾನದ ಎಲ್ಲ ಭಾಗವನ್ನು ತಿದ್ದುಪಡಿ ಮಾಡಬಹುದು ಎಂಬುದಾಗಿ 24ನೇ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರ್ತದೆ ಸ್ನೇಹಿತರೆ. ನಂತರ 368/2ನೇ ವಿಧಿ ಎರಡನೇ ವಿಧಿಯಲ್ಲಿ ಏನೇನು ತಿದ್ದುಪಡಿ ತರ್ತು ಅಂತ ನೋಡೋದಾದರೆ, ರಾಷ್ಟ್ರಾಧ್ಯಕ್ಷರು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ತಡೆ ಹಿಡಿಯದೆ, ತಿರಸ್ಕರಿಸದೆ ಅಥವಾ ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂತಿರುಗಿಸದೆ ತಮ್ಮ ಅಂಗೀಕಾರವನ್ನು ನೀಡಬೇಕು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತದೆ. ಈ ತಿದ್ದುಪಡಿಯ ಪರಿಣಾಮವಾಗಿ ಈ ಹಿಂದೆ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಂತಹ ಸಂವಿಧಾನದ ಮಸೂದೆ ಕುರಿತಾಗಿ ಅವರು ವೀಟೋ ಅಧಿಕಾರನ ಹೊಂದಿರ್ತಾರೆ. ಈ ತಿದ್ದುಪಡಿಯ ಮೂಲಕ ಅವರು ಈ ವೀಟೋ ಅಧಿಕಾರವನ್ನು ಕಳ್ಕೊಳ್ತಾರೆ ಸ್ನೇಹಿತರೆ. ಇದು ಕೂಡ ನೆನಪಿಟ್ಕೋಬೇಕು. 24ನೇ ತಿದ್ದುಪಡಿಯ ಮೂಲಕ ರಾಷ್ಟ್ರಾಧ್ಯಕ್ಷರ ಸಂವಿಧಾನ ಕುರಿತಾದಂತಹ ಇದ್ದ ವೀಟೋ ಅಧಿಕಾರನ ಕಳ್ಕೊತಾರೆ ಮತ್ತು ಸಂವಿಧಾನದ ಯಾವುದೇ ಭಾಗವನ್ನು ಕೂಡ ಸಂಸತ್ತು ತಿದ್ದುಪಡಿ ಮಾಡಬಹುದು ಎಂಬುದಾಗಿ ಸ್ಪಷ್ಟವಾಗಿ ಈ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಇನ್ನು ಪ್ರಮುಖವಾದ ಮುಂದಿನ ತಿದ್ದುಪಡಿ ನೋಡೋದಾದರೆ 25ನೇ ಸಂವಿಧಾನ ತಿದ್ದುಪಡಿ. ಈ 25ನೇ ಸಂವಿಧಾನ ತಿದ್ದುಪಡಿ ಏಪ್ರಿಲ್ 20, 1972ರಂದು ಜಾರಿಗೆ ಬರ್ತದೆ. ಈ ತಿದ್ದುಪಡಿಯನ್ನು ಪರಿಹಾರ ಎಂಬ ಪದವನ್ನು ತೆಗೆದುಹಾಕಿ ಮೊತ್ತ ಎಂಬ ಪದವನ್ನು ಸೇರಿಸಲಾಗ್ತದೆ. ಈ ತಿದ್ದುಪಡಿಯ ಮೂಲಕ 31 ವಿಧಿಗೆ ಸಿ ಉಪವಿಧಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. ನಂತರ ಏನೇನು ಬದಲಾವಣೆ ಆಗ್ತದೆ ಅಂತ ನೋಡ್ತಾ ಹೋದರೆ, 39B ಅಥವಾ 39C ವಿಧಿಗಳಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಲು ರೂಪಿಸಲಾಗುವ ಕಾಯ್ದೆಗಳನ್ನು 14, 19, 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂಬ ಆಧಾರದ ಮೇಲೆ ಅವುಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂಬುದಾಗಿ 31C ವಿಧಿಯು
ತಿಳಿಸ್ತದೆ ಎಂಬುದಾಗಿ ತಿದ್ದುಪಡಿಯನ್ನು ನೀಡುತ್ತದೆ. ಈ 31C ಮೂಲಕ ಏನು ಹೊಸದಾಗಿ ಸೇರ್ಪಡೆಯಿತು ಅಂದರೆ 39B ಅಥವಾ 39C ವಿಧಿಗಳಲ್ಲಿ ಕೆಲವೊಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣ್ತೀವಿ. ಆದರೆ ಅವುಗಳನ್ನ ಅನುಷ್ಠಾನಗೊಳಿಸಲು ಮಾತ್ರ ಒಂದು ಕಾಯ್ದೆಗಳನ್ನ ರೂಪು ಮಾಡಲೇಬೇಕು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸೋಕ್ಕೋಸ್ಕರ ಆ ಕಾಯ್ದೆಗಳು ರೂಪುಗೊಂಡಾಗ ಅದು 14ನೇ ವಿಧಿ ಅಂದರೆ ಕಾನೂನಿನ ಮುಂದೆ ಸಮಾನತೆ ವಿಧಿ ಮತ್ತು 19ನೇ ವಿಧಿ ಅಂದರೆ 6 ಸ್ವಾತಂತ್ರ್ಯಗಳ ಬಗ್ಗೆ ತಿಳಿಸ್ತದೆ. 31ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನ ಬಗ್ಗೆ ತಿಳಿಸ್ತದೆ. ಈ ವಿಧಿಗಳನ್ನು ಉಲ್ಲಂಘನೆ ಆಗ್ತದೆ ಎಂಬುದ ಆಧಾರದ ಮೇಲೆ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಎಂಬುದಾಗಿ 31C ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ. ಇದು ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. 14, 19, 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಎಂಬ ಆಧಾರದ ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವ 39B ಅಥವಾ 39C ವಿಧಿಗಳಲ್ಲಿ ಕಂಡುಬರುವಂತಹ ತತ್ವಗಳನ್ನು ಅನುಷ್ಠಾನಗೊಳಿಸಲು ಇದಕ್ಕೆ ಬಲವಾದಂತಹ ಶಕ್ತಿಯನ್ನು ನೀಡ್ತದೆ ಸ್ನೇಹಿತರೆ. ಈ ತಿದ್ದುಪಡಿಯು 14, 19, 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳಿಗಿಂತ 39B ಅಥವಾ 39C ವಿಧಿಗಳಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಈ ತಿದ್ದುಪಡಿಗಿಂತ ಮುಂಚೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಯಾವುದೇ ಕಾನೂನುಗಳನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಾಗಿತ್ತು. ಆದರೆ ಈ 25ನೇ ತಿದ್ದುಪಡಿಯ ಮೂಲಕ ಈ 31C ವಿಧಿಯನ್ನು ಸೇರ್ಪಡೆಗೊಳಿಸುವ ಮೂಲಕ ಈ ಹಿಂದೆ ಇದ್ದಂತಹ ಅಧಿಕಾರವನ್ನು ಮೊಟಕುಗೊಳಿಸಲಾಗ್ತದೆ. 39B ಅಥವಾ 39C ಈಗಾಗಲೇ ಹೇಳಿದ್ವಿ. ಇವುಗಳನ್ನ ಅನುಷ್ಠಾನಗೋಸ್ಕರ 14, 19, 30ನೇ ವಿಧಿಗಳು ಉಲ್ಲಂಘನೆ ಆದರೂ ಕೂಡ ಅವುಗಳ ವಿರುದ್ಧ ನಾವು ನ್ಯಾಯಾಲಯದಲ್ಲಿ ಮೊರೆ ಹೋಗುವಂತಿಲ್ಲ ಎಂಬುದಾಗಿ 25ನೇ ತಿದ್ದುಪಡಿ ಹೇಳ್ತದೆ. ಆದರೆ ಈಗ 39B ಅಥವಾ 39C ಏನೇನು ತಿಳಿಸ್ತದಪ್ಪ ಅಂತ ನೋಡ್ತಾ ಹೋದರೆ 39B ಮತ್ತು 39C ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರ್ತದೆ. ಈ 39B ಏನನ್ನು ಹೇಳ್ತದೆ ಅಂದರೆ ಸಾಮೂಹಿಕ ಒಳಿತಿಗಾಗಿ ಸಮುದಾಯದ ಸಂಪನ್ಮೂಲಗಳನ್ನು ಸಮಾನಾಗಿ ಹಂಚುವ ಉದ್ದೇಶವನ್ನು ಹೊಂದಿರ್ತದೆ. ಇನ್ನು 39ನೇ C ವಿಧಿ ಸಂಪತ್ತು ಮತ್ತು ಉತ್ಪಾದನಾಂಗಗಳ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಬೇಕೆಂದು ಸ್ಪಷ್ಟಪಡಿಸುತ್ತದೆ. ಈ ತಿದ್ದುಪಡಿಯು ಭಾರತವನ್ನು ಒಂದು ಸಮಾಜವಾದಿ ಕಲ್ಯಾಣ ರಾಜ್ಯವನ್ನಾಗಿ ರೂಪು ಮಾಡಲು ಇವು ಹೆಚ್ಚು ಪೂರಕವಾಗಿರ್ತದೆ ಸ್ನೇಹಿತರೆ. ಇಷ್ಟು ಕೂಡ ಈಗಾಗಲೇ 25ನೇ ತಿದ್ದುಪಡಿಯ ಕಾಯ್ದೆ ಮೂಲಕ ನಾವು ತಿಳ್ಕೊಂಡಂತಹ ವಿಷಯಗಳಾಗಿರ್ತವೆ. ಏನೇನಪ್ಪ ಅಂದರೆ ಇನ್ನು ಕ್ವಿಕ್ ರಿವಿಷನ್ ಆಗಿ ಹೇಳೋದಾದರೆ 25ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಈ 25ನೇ ತಿದ್ದುಪಡಿ ಕಾಯ್ದೆ ಮೂಲಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾದ 39B, 39C ಅನುಷ್ಠಾನಗೊಳಿಸಬೇಕು ಎಂಬುದಾಗಿ 31C ತಿಳಿಸ್ತದೆ. ಈ ಅನುಷ್ಠಾನಗೊಳಿಸಬೇಕಾದರೆ 19, 14 ಮತ್ತು 31ನೇ ಮೂಲ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತದೆ ಎಂಬ ಆಧಾರದ ಮೇಲೆ ಯಾವುದೇ ರೀತಿಯ ನ್ಯಾಯಾಲಯಗಳಲ್ಲಿ ನಾವು ಮೊಕದ್ದಮೆ ಹೂಡುವಂತಿಲ್ಲ ಎಂಬುದಾಗಿ 31C ವಿಧಿಯು ಸ್ಪಷ್ಟವಾಗಿ ತಿಳಿಸ್ತದೆ ಸ್ನೇಹಿತರೆ. ಈ 31C ವಿಧಿಯನ್ನು ನಾವು 25ನೇ ತಿದ್ದುಪಡಿ ಕಾಯ್ದೆ ಮೂಲಕ ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಇನ್ನು ಮುಂದಿನ ಪ್ರಮುಖ ತಿದ್ದುಪಡಿ 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿ ಯಾಕಪ್ಪ ಜಾರಿಗೆ ಬರ್ತದೆ ಎಂಬುದನ್ನು ನೀವು ಹಿನ್ನೆಲೆ ನೋಡೋದಾದರೆ, ಒಂದು ಈಗಾಗಲೇ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿದ ಎಲ್ಲ ತೀರ್ಪುಗಳನ್ನು ರದ್ದುಪಡಿಸ್ತದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಏನಂತ ತೀರ್ಪು ನೀಡಿತು ಅಂದರೆ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗಗಳನ್ನು ಕೂಡ ನೀವು ತಿದ್ದುಪಡಿ ಮಾಡುವಂತಿಲ್ಲ ಎಂಬುದಾಗಿ ಗೋಲಕನಾಥ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಈ ಹಿಂದೆ ಅಭಿಪ್ರಾಯಪಟ್ಟಿರ್ತದೆ. ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಹಿಂದಿನ ತೀರ್ಪನ್ನು ಕಂಪ್ಲೀಟಾಗಿ ಬದಲಾವಣೆ ಮಾಡಿಕೊಳ್ತದೆ. ಈ ತೀರ್ಪು ಏನಂತ ನೀಡ್ತು ಅಂದರೆ ಸಂವಿಧಾನದ ಮೂಲಭೂತ ಸಂರಚನೆಯನ್ನು ಧಕ್ಕೆ ಮಾಡದಂತೆ ನೀವು ಸಂವಿಧಾನದ ಯಾವುದೇ ಭಾಗವನ್ನು ಕೂಡ ತಿದ್ದುಪಡಿ ಮಾಡ್ಬೋದು ಎಂಬುದಾಗಿ ತೀರ್ಪನ್ನು ನೀಡ್ತದೆ. ಆ ತೀರ್ಪು ನೀಡಿದರ ಫಲವಾಗಿಯೇ 42ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬರ್ತದೆ ಸ್ನೇಹಿತರೆ.
ಇದರ ಮೂಲಕ ಸಂವಿಧಾನದ ಅನೇಕ ಭಾಗಗಳನ್ನು ತಿದ್ದುಪಡಿ ಮಾಡಲಾಗ್ತದೆ. ಈ ತಿದ್ದುಪಡಿಯನ್ನು ಸಂವಿಧಾನದಲ್ಲಿಯೇ ಮಿನಿ ಸಂವಿಧಾನ ಎಂದು ಕೂಡ ಕರೆಯಲಾಗ್ತದೆ. ಮುಂದುವರೆದು ಈ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ತಿದ್ದುಪಡಿ ಎಂದು ಕೂಡ ಕರೆಯಲಾಗ್ತದೆ ಸ್ನೇಹಿತರೆ. ಈಗ 42ನೇ ತಿದ್ದುಪಡಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಈ 42ನೇ ತಿದ್ದುಪಡಿ ಕಾಯ್ದೆಯನ್ನು ಡಿಸೆಂಬರ್ 18, 1976ರಂದು ಜಾರಿಗೆ ಬರುತ್ತದೆ. ಈ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಒಂದಷ್ಟು ಬದಲಾವಣೆಯನ್ನು ತರಲಾಗ್ತದೆ. ಅಂತಹ ಬದಲಾವಣೆಗಳು ಯಾವುದಂತ ನೋಡೋದಾದರೆ, ಮೊದಲನೇ ಬದಲಾವಣೆ ಅದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ಳೇಬೇಕು ನೀವು. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಹೊಸ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಆಗ್ತದೆ. ಇದು ಪ್ರಸ್ತಾವನೆಗೆ ಉಂಟಾದ ಮೊದಲನೇ ತಿದ್ದುಪಡಿ ಕೂಡ ಆಗಿರ್ತದೆ. ಇನ್ನು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಸಂವಿಧಾನದ 4ನೇ ಎ ಭಾಗದಲ್ಲಿ 51ನೇ ಎ ವಿಧಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ನೀಡುತ್ತದೆ. ತಮ್ಮ ಕಾರ್ಯನಿರ್ವಹಣೆಯಲ್ಲಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಗೆ ಬದ್ಧವಾಗಿರಬೇಕು ಎಂಬುದನ್ನು ಕಡ್ಡಾಯಗೊಳಿಸ್ತದೆ. ಈ ತಿದ್ದುಪಡಿ ಮೂಲಕ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲ ಹೇಳಿದಂತೆ ಕೇಳುವಂತಾಗಬೇಕು ಎಂಬುದಾಗಿ ಈ ತಿದ್ದುಪಡಿ ತಿಳಿಸ್ತದೆ. ಇನ್ನು ಸಂವಿಧಾನಕ್ಕೆ 14ಎ ಭಾಗವನ್ನು ಹೊಸದಾಗಿ ಸೇರ್ಪಡೆ ಮಾಡುವ ಮೂಲಕ ಆಡಳಿತಾತ್ಮಕ ಹಾಗೂ ಇತರ ಟ್ರಿಬ್ಯುನಲ್ಗಳ ರಚನೆಗೆ ಅವಕಾಶವನ್ನು ನೀಡಲಾಗ್ತದೆ. ಇನ್ನು ಮುಂದಿನ ಪ್ರಮುಖ ಬದಲಾವಣೆ ನೋಡೋದಾದರೆ, 1971ರ ಜನಗಣತಿ ಆಧಾರದ ಮೇಲೆ 2010ನೇ ಇಸ್ವಿಯವರೆಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಥಾನಗಳನ್ನು ಹೆಚ್ಚಿಸದಂತೆ ನಿರ್ಬಂಧ ವಿಧಿಸಲಾಗ್ತದೆ. ಇನ್ನು ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯಗಳು ತಮ್ಮ ನ್ಯಾಯಿಕ ಪರಿಶೀಲನೆ ವ್ಯಾಪ್ತಿಯಿಂದ ದೂರ ಇಡಬೇಕು ಎಂಬುದಾಗಿ ಈ ತಿದ್ದುಪಡಿ ತಿಳಿಸ್ತದೆ. ಇನ್ನು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ನ್ಯಾಯಿಕ ವಿಮರ್ಶೆ ಮತ್ತು ರಿಟ್ಗಳನ್ನು ಹೊರಡಿಸುವ ವ್ಯಾಪ್ತಿಯನ್ನು ಕೂಡ ಮೊಟಕುಗೊಳಿಸಲಾಗ್ತದೆ. ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರಾವಧಿಯನ್ನು 5 ರಿಂದ 6 ವರ್ಷಗಳೊಳಗೆ ಹೆಚ್ಚಿಗೆ ಮಾಡಲಾಗ್ತದೆ. ಕಾರಣ ಅಂದರೆ ಈ ಸಮಯದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರ್ತದೆ. ಅದಕ್ಕೋಸ್ಕರ ವಿಧಾನಸಭೆ ಮತ್ತು ಲೋಕಸಭೆಗಳ ಅಧಿಕಾರಾವಧಿಯನ್ನು 5 ರಿಂದ 6 ವರ್ಷಗಳವರೆಗೆ ಹೆಚ್ಚಿಗೆ ಮಾಡಲಾಗ್ತದೆ ಸ್ನೇಹಿತರೆ. ಇನ್ನು ಸಂವಿಧಾನದ 4ನೇ ಭಾಗದಲ್ಲಿರುವ ಯಾವುದೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ರೂಪಿಸಲಾದ ಕಾನೂನುಗಳು 14, 19, 31ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂಬ ಕಾರಣಕ್ಕಾಗಿ ಅಂತಹ ಕಾನೂನುಗಳನ್ನು ನ್ಯಾಯಾಲಯವು ಅಸಿಂಧು ಅಥವಾ ಸಂವಿಧಾನ ಬಾಹಿರೆಂದು ಘೋಷಿಸೋಕ್ಕೆ ಆಜ್ಞೆ ನೀಡುತ್ತದೆ ಸ್ನೇಹಿತರೆ. ಇನ್ನು ಸಂವಿಧಾನದ 4ನೇ ಭಾಗಕ್ಕೆ 3 ಹೊಸ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರ್ಪಡೆ ಮಾಡಲಾಗ್ತದೆ. ಯಾವಪ್ಪ ಅಂತಹ 3 ಹೊಸ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ, ಎಲ್ಲರಿಗೂ ಸಮಾನ ನ್ಯಾಯ ದೊರಕಿಸುವುದು ಹಾಗೂ ದುರ್ಬಲರಿಗೆ ಉಚಿತ ಕಾನೂನು ನೆರವು ನೀಡುವುದು. ಅದು ರಾಜ್ಯ ನಿರ್ದೇಶಕ ತತ್ವದ 39ಎ ವಿಧಿಯಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. ಉದ್ಯಮಗಳ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳಲು ಕಾರ್ಮಿಕರಿಗೆ ಅವಕಾಶ ನೀಡುವುದು. ಇದು 43ಎನ ಹೊಸದಾಗಿ ತಿದ್ದುಪಡಿ ಮೂಲಕ ಸೇರಿಸಲಾಗ್ತದೆ. ಇನ್ನು ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ 48ನೇ ಎ ಹೊಸ ವಿಧಿಯನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗ್ತದೆ. ಇನ್ನು ಇನ್ನೊಂದು ಪ್ರಮುಖವಾದಂತಹ ಬದಲಾವಣೆ ಅಂದರೆ, ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲು ಸಂಸತ್ತಿಗೆ ಅವಕಾಶವನ್ನು ನೀಡಲಾಗ್ತದೆ. ರಾಜ್ಯಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತದ ಅವಧಿಯನ್ನು ಈ ಹಿಂದೆ ಇದ್ದಂತಹ 6 ತಿಂಗಳನ್ನು ಬದಲಾವಣೆ ಮಾಡಿ 1 ವರ್ಷದವರೆಗೆ ವಿಸ್ತಾರ ಮಾಡಲಾಗ್ತದೆ. ಗಂಭೀರ ಪರಿಸ್ಥಿತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲಿಸಲು ರಾಜ್ಯಗಳಲ್ಲಿ ತನ್ನ ಸೇನೆಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗ್ತದೆ. ಈ ಹಿಂದೆ ಇಂತಹ ಯಾವುದೇ ಅಧಿಕಾರವೂ ಕೂಡ ಕೇಂದ್ರ ಸರ್ಕಾರಕ್ಕಿರಲಿಲ್ಲ. ಆದರೆ ಈ ತಿದ್ದುಪಡಿ ಕಾಯ್ದೆ ಮೂಲಕ ಹಲವಾರು ಅಧಿಕಾರಗಳನ್ನ ಸಂಸತ್ತು ಪಡ್ಕೊಳ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಗ್ತದೆ. ಅಂತಹ 5 ವಿಷಯಗಳು ಯಾವ್ಯಾವು ಅಂದರೆ, ಶಿಕ್ಷಣ, ಅರಣ್ಯ, ವನ್ಯಜೀವಿ ಮತ್ತು ಪಕ್ಷಿಗಳ ಸಂರಕ್ಷಣೆ, ಅಳತೆ ಮತ್ತು ತೂಕ, ಮತ್ತು ಇನ್ನೊಂದು ಪ್ರಮುಖವಾದಂತಹ ವಿಷಯವನ್ನು ಸಮವರ್ತಿ ಪಟ್ಟಿಗೆ ಸೇರಿಸೋದು ಯಾವುದು ಅಂದರೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರಗಳು. ಇಂತಹ 5 ಪ್ರಮುಖ ವಿಷಯಗಳನ್ನು ರಾಜ್ಯ ಪಟ್ಟಿಗಳಿಂದ ಸಮವರ್ತಿ ಪಟ್ಟಿಗೆ
ಬದಲಾವಣೆ ಮಾಡಲಾಗ್ತದೆ. ಸಮವರ್ತಿ ಪಟ್ಟಿಯಲ್ಲಿದ್ದರೆ ರಾಜ್ಯಗಳು ಕೂಡ ಈ 5 ರಾಜ್ಯಗಳು ಕೂಡ ಅಂತಹ ಸಮವರ್ತಿ ಪಟ್ಟಿಗಳ ಮೇಲೆ ಅಧಿಕಾರವನ್ನು ಮಾಡ್ಬೋದು ಮತ್ತು ಹೊಸ ಕಾನೂನುಗಳನ್ನು ರೂಪಿಸ್ಬೋದು. ಕೇಂದ್ರವು ಕೂಡ ಇದೇ ರೀತಿಯಾದಂತಹ ಅಧಿಕಾರವನ್ನು ಪಡ್ಕೊಳ್ತದೆ. ಅದಕ್ಕೋಸ್ಕರ ಈ ಪ್ರಮುಖ ವಿಷಯಗಳನ್ನ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡಲಾಗ್ತದೆ. ಇನ್ನು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಕೋರಮನ್ನು ರದ್ದುಪಡಿಸಲಾಗ್ತದೆ. ಕಾಲಕಾಲಕ್ಕೆ ತನ್ನ ಹಾಗೂ ತನ್ನ ಸಮಿತಿಯ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗ್ತದೆ. ಇನ್ನು ಅಖಿಲ ಭಾರತ ನ್ಯಾಯಾಂಗ ಸೇವೆ ಅಂದರೆ IJSಗಳ ಸೃಷ್ಟಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಒಂದು ಸಂಘಟನೆಯನ್ನು ರಾಷ್ಟ್ರ ವಿರೋಧಿ ಸಂಘಟನೆ ಎಂದು ಘೋಷಿಸುವ ಸಂಸತ್ತಿನ ಅಧಿಕಾರವನ್ನು ರದ್ದುಪಡಿಸಲಾಗ್ತದೆ. ಇನ್ನೂ ಪ್ರಮುಖವಾದಂತಹ 42ನೇ ತಿದ್ದುಪಡಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ನೋಡೋದಾದರೆ, 42ನೇ ತಿದ್ದುಪಡಿಯು ಸಂವಿಧಾನದ ಅನೇಕ ಭಾಗಗಳಲ್ಲಿ ವ್ಯಾಪಕ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಅತ್ಯಂತ ವಿಶೇಷ ಮತ್ತು ದೊಡ್ಡ ತಿದ್ದುಪಡಿ ಆದ್ದರಿಂದ ಇದನ್ನು ಮಿನಿ ಸಂವಿಧಾನ ಎಂದೇ ಕೂಡ ಕರೆಯಲಾಗ್ತದೆ. ಸ್ನೇಹಿತರೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾತಕ್ಕಾಗಿ ಇದನ್ನು ಮಿನಿ ಸಂವಿಧಾನ ಅಂತ ಕರೆಯಲಾಗ್ತದೆ ಅಂದರೆ ಇದು ಸಂವಿಧಾನಕ್ಕಾದಂತಹ ಅತಿ ದೊಡ್ಡ ತಿದ್ದುಪಡಿ. ಆ ದೃಷ್ಟಿಗೋಸ್ಕರ ಇದನ್ನು ಸಂವಿಧಾನದ ಮಿನಿ ಸಂವಿಧಾನ ಎಂದೇ ಕೂಡ ಕರೆಯಲಾಗ್ತದೆ. ಈ ತಿದ್ದುಪಡಿಯನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಜಾರಿಗೊಳಿಸಲಾಗ್ತದೆ. ಈಗಾಗಲೇ ಹೇಳಿದೆ, ಇದನ್ನು ಇಂದಿರಾ ಗಾಂಧಿ ತಿದ್ದುಪಡಿ ಅಥವಾ ಇಂದಿರಾ ಗಾಂಧಿ ಸಂವಿಧಾನ ಎಂದೇ ಕೂಡ ಕರೆಯಲಾಗ್ತದೆ. ಸ್ನೇಹಿತರೆ, ಇಷ್ಟು 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಏನೇನು ಬದಲಾವಣೆ ಆಗ್ತು ಹಾಗೂ ಮಿನಿ ಸಂವಿಧಾನ ಅನ್ನೋಕ್ಕೆ ಏನು ಕಾರಣ ಅಂತ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ಸ್ನೇಹಿತರೆ. ಇನ್ನು ನಂತರದ ಪ್ರಮುಖ ತಿದ್ದುಪಡಿ ನೋಡೋದಾದರೆ 44ನೇ ಸಂವಿಧಾನ ತಿದ್ದುಪಡಿ. ಈ 44ನೇ ತಿದ್ದುಪಡಿಯನ್ನು 1978ರಲ್ಲಿ ಜಾರಿಗೆ ಬರುತ್ತದೆ. ಈ 42ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾದ ಕೆಲವು ಅಂಶಗಳನ್ನು ಸಂವಿಧಾನದಿಂದ ತೆಗೆದುಹಾಕಲು ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ 44ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಗ್ತದೆ. ಏನು 42ನೇ ತಿದ್ದುಪಡಿ ಮೂಲಕ ತಮಗೆ ಅನುಕೂಲಕ್ಕೆ ಹೇಗೆ ತಮ್ಮ ಅಧಿಕಾರದ ಅನುಕೂಲಕ್ಕೆ ಏನೇನು ಬೇಕೋ ಅವುಗಳ ಸಂಪೂರ್ಣ ವಿಷಯಗಳನ್ನ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಇಂದಿರಾ ಗಾಂಧಿಯವರು ಸ್ಪಷ್ಟವಾಗಿ ಅಧಿಕಾರವನ್ನು ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ತಿದ್ದುಪಡಿಯನ್ನು ಮಾಡಿರ್ತಾರೆ. ಆ ದೃಷ್ಟಿಗೋಸ್ಕರ ಅಂತಹ ಸುಪ್ರೀಂ ಅಧಿಕಾರಗಳನ್ನು ತೆಗೆದುಹಾಕುವ ದೃಷ್ಟಿಯಿಂದ 44ನೇ ತಿದ್ದುಪಡಿಯನ್ನು ಜಾರಿಗೆ ತರೋದು ಮೊರಾರ್ಜಿ ದೇಸಾಯಿರವರ ಸರ್ಕಾರ. ಸ್ನೇಹಿತರೆ, ಈ 44ನೇ ತಿದ್ದುಪಡಿಯ ಮೂಲಕ ಏನೇನು ಬದಲಾವಣೆ ಆಗ್ತು ಅಂತ ನೋಡ್ತಾ ಹೋದರೆ, ನ್ಯಾಯಿಕ ವಿಮರ್ಶೆ ಮತ್ತು ವಿಶೇಷ ಆಜ್ಞೆಗಳನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಈ ಹಿಂದಿನ ಅಧಿಕಾರವನ್ನು ಅವುಗಳಿಗೆ ಪುನಃ ವಾಪಸ್ ನೀಡಲಾಗ್ತದೆ. ಈ ಹಿಂದೆ 42ನೇ ತಿದ್ದುಪಡಿಯಲ್ಲಿ ಈ ರಿಟ್ಗಳನ್ನು ಹೊರಡಿಸುವ ಅಧಿಕಾರಗಳನ್ನ ಕೂಡ ಮೊಟಕುಗೊಳಿಸಿತ್ತು. ಈ ಅಧಿಕಾರಗಳೆಲ್ಲವನ್ನೂ ಕೂಡ 44ನೇ ತಿದ್ದುಪಡಿಯ ಮೂಲಕ ಪುನಃ ನ್ಯಾಯಾಲಯಗಳಿಗೆ ನೀಡಲಾಗ್ತದೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ನಿಗ್ರಹಿಸಲು ವಿಶೇಷ ಕಾನೂನುಗಳನ್ನು ರೂಪಿಸುವ ಸಂಸತ್ತಿನ ಈ ಹಿಂದಿನ ಅಧಿಕಾರವನ್ನು ರದ್ದುಪಡಿಸಲಾಗ್ತದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನು 6 ವರ್ಷಗಳಿಂದ 5 ವರ್ಷಗಳಿಗೆ ಇಳಿಸಲಾಗ್ತದೆ. ಇನ್ನು ಪ್ರಮುಖವಾದಂತಹ ನೋಡ್ತಾ ಹೋದರೆ, ಸಚಿವ ಸಂಪುಟದ ಸಲಹೆಯನ್ನು ಮರುಪರಿಶೀಲನೆಗಾಗಿ ಕಳಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡಲಾಗ್ತದೆ. ಇಂತಹ ಮರುಪರಿಶೀಲನೆ ನಂತರ ಸಚಿವ ಸಂಪುಟ ಕಳಿಸುವ ಸಲಹೆಗೆ ರಾಷ್ಟ್ರಾಧ್ಯಕ್ಷರು ಬದ್ಧವಾಗಿರಬೇಕು. ಅಂದರೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕಂದ್ರೆ ರಾಷ್ಟ್ರಾಧ್ಯಕ್ಷರು ಒಂದು ಬಾರಿ ಮಾತ್ರ ಅಂತಹ ಮಸೂದೆಗಳನ್ನ ತಿರಸ್ಕಾರ ಮಾಡ್ಬೋದು. ಮತ್ತೆ ಸಂಸತ್ತು ಅದನ್ನು ಅಂಗೀಕಾರ ಮಾಡಿ ಪುನಃ ರಾಷ್ಟ್ರಾಧ್ಯಕ್ಷರಿಗೆ ನೀಡಿದರೆ ರಾಷ್ಟ್ರಾಧ್ಯಕ್ಷರು ಈ ಸಂದರ್ಭದಲ್ಲಿ ಅಂಗೀಕಾರ ನೀಡಲೇಬೇಕು. ಅಂದರೆ ಇಲ್ಲಿ ರಾಷ್ಟ್ರಾಧ್ಯಕ್ಷರು ಕೇವಲ ಒಂದು ಬಾರಿ ಮಾತ್ರ ಸಂಸತ್ತಿಗೆ ಪುನರ್ ಪರಿಶೀಲನೆಗೆ ಕಳಿಸುವ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಅರ್ಥ ಸ್ನೇಹಿತರೆ. ಇನ್ನು ಆಂತರಿಕ ದಂಗೆ ಎಂಬ ಪದವನ್ನು ತೆಗೆದುಹಾಕಿ ಅದರ ಸ್ಥಳದಲ್ಲಿ ಸಶಸ್ತ್ರ ಬಂಡಾಯ ಎಂಬ ಹೊಸ ಪದವನ್ನು ಸೇರಿಸಲಾಗ್ತದೆ. ಸಚಿವ ಸಂಪುಟದ ಲಿಖಿತ ಸಲಹೆ ಅಥವಾ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುವುದನ್ನು ಕಡ್ಡಾಯಗೊಳಿಸಲಾಗ್ತದೆ. ಇನ್ನು ಮುಂದಿನ ಪ್ರಮುಖ ಅಂಶಗಳು ನೋಡ್ತಾ ಹೋದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಾಧ್ಯಕ್ಷರ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಲವು ವಿಧಿವಿಧಾನಗಳನ್ನು ರಕ್ಷಣೋಪಾಯಗಳನ್ನು ರಚಿಸಲು ಅವಕಾಶವನ್ನು ನೀಡಲಾಗ್ತದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಹಾಗೂ ಆಸ್ತಿಯ ಹಕ್ಕಿಗೆ ಕೇವಲ
ಕಾನೂನುಬದ್ಧ ಹಕ್ಕಿನ ಸ್ಥಾನವನ್ನು 300A ವಿಧಿಯಡಿಯಲ್ಲಿ ನೀಡಲಾಗ್ತದೆ ಸ್ನೇಹಿತರೆ. ಇನ್ನು ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿ ಮತ್ತು ಲೋಕಸಭಾ ಸಭಾಧ್ಯಕ್ಷರ ಚುನಾವಣೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರ ಕೇವಲ ನ್ಯಾಯಾಲಯಗಳಿಗೆ ನೀಡಲಾಗ್ತದೆ. 20 ಮತ್ತು 21ನೇ ವಿಧಿಗಳಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರದ್ದುಗೊಳಿಸದಂತೆ ಈ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಮುಖ ತಿದ್ದುಪಡಿ ನೋಡೋದಾದರೆ 52ನೇ ತಿದ್ದುಪಡಿ. ಈ 52ನೇ ತಿದ್ದುಪಡಿ ಯಾವ ಉದ್ದೇಶಕ್ಕೋಸ್ಕರ ಜಾರಿಗೆ ತಂತು ಅಂದರೆ, ರಾಜೀವ್ ಗಾಂಧಿ ಸರ್ಕಾರ ಆ ಸಮಯದಲ್ಲಿದ್ದಂತಹ ಪಕ್ಷಾಂತರ ಪಿಡುಗನ್ನು ತಡೆಗಟ್ಟುವ ದೃಷ್ಟಿಗೋಸ್ಕರ ಈ ತಿದ್ದುಪಡಿಯನ್ನು ಜಾರಿಗೆ ತರ್ತದೆ. ಈ ತಿದ್ದುಪಡಿಯ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಪಕ್ಷಾಂತರ ಪಿಡುಗನ್ನು ತಡೆಗಟ್ಟಲು ಸಂವಿಧಾನದ 57ನೇ ತಿದ್ದುಪಡಿಯ ಮೂಲಕ 1985ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ವಿವರಗಳನ್ನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಕಾಣಬಹುದಾಗಿದೆ. ಈ ಕಾಯ್ದೆಯು ಪಕ್ಷಾಂತರ ಮಾಡುವ ಸಂಸತ್ ಹಾಗೂ ರಾಜ್ಯ ಶಾಸನಸಭೆಗಳ ಸದಸ್ಯರನ್ನು ಶಾಸಕಾಂಗದ ಸದಸ್ಯತ್ವದಿಂದ ಅನರ್ಹಗೊಳಿಸುವಂತಹ ಅಧಿಕಾರವನ್ನು ನೀಡುತ್ತದೆ ಸ್ನೇಹಿತರೆ. ಇದುವರೆಗೂ ಪಕ್ಷಾಂತರ ತಿದ್ದುಪಡಿಯಲ್ಲಿ ಕಂಡುಬರುವಂತಹ ಮೊದಲನೇ ತಿದ್ದುಪಡಿ ಯಾವುದಂದರೆ 91ನೇ ತಿದ್ದುಪಡಿಯ ಮೂಲಕ 2003ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಹೊಸದಾಗಿ ತಿದ್ದುಪಡಿಯನ್ನು ತರಲಾಗ್ತದೆ. ಈ ತಿದ್ದುಪಡಿಯ ಮೂಲಕ ಹಲವಾರು ಅಂಶಗಳನ್ನು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸೇರ್ಪಡೆ ಮಾಡಲಾಗ್ತದೆ. ಅಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದರೆ, ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ಶಾಸನಸಭೆಯ ಸದಸ್ಯರನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಬಹುದಾಗಿದೆ. ಇನ್ನು ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಮತ್ತು ಇಂತಹ ವರ್ತನೆಯನ್ನು ಪಕ್ಷವು 15 ದಿನಗಳಲ್ಲಿ ಕ್ಷಮಿಸದಿದ್ದರೆ ಅಂತಹ ಸದಸ್ಯನ ಶಾಸನಸಭೆಯ ಸದಸ್ಯತ್ವವನ್ನು ಅನರ್ಹಗೊಳಿಸಬಹುದಾಗಿದೆ. ನಾಮಕರಣಗೊಂಡ ಸದಸ್ಯನು 6 ತಿಂಗಳ ನಂತರ ಯಾವುದಾದರೂ ಪಕ್ಷವನ್ನು ಸೇರಿದರೆ ಅವನ ಸದಸ್ಯತ್ವವನ್ನು ಅನೂರ್ಜಿತಗೊಳಿಸಬಹುದು ಸ್ನೇಹಿತರೆ. ಅಂದರೆ ನಾಮಕರಣಗೊಂಡ ಸದಸ್ಯ ಏನಾದರೂ ಒಂದು ಪಕ್ಷಕ್ಕೆ ಸೇರಬೇಕಂದ್ರೆ ಅವನು 6 ತಿಂಗಳ ಒಳಗಾಗಿಯೇ ಸೇರಬೇಕು. ಆದರೆ ಅವನು 6 ತಿಂಗಳ ನಂತರ ಸೇರಿದರೆ ಆತನು ಕೂಡ ಪಕ್ಷಾಂತರ ಮಾಡಿದ್ದಾನೆ ಎಂಬುದಾಗಿ ಅವನ್ನ ಅನರ್ಹ ಮಾಡ್ಬೋದು ಸ್ನೇಹಿತರೆ. ಇನ್ನು ಪಕ್ಷಗಳ ವಿಲೀನಕ್ಕೆ ಪಕ್ಷಾಂತರ ಕಾಯ್ದೆ ಅನ್ವಯವಾಗುವುದಿಲ್ಲ. ಉದಾಹರಣೆ, BJP ಜೊತೆಗೆ ಮಹಾರಾಷ್ಟ್ರದ ಒಂದು ಪಕ್ಷ ಸೇರ್ಪಡೆ ಆಗ್ತದೆ, ಅದು ಪಕ್ಷಾಂತರ ಆಗಲ್ಲ, ಅದು ಕೇವಲ ಪಕ್ಷಗಳ ವಿಲೀನ ಆಗ್ತದೆ ಸ್ನೇಹಿತರೆ. ಇನ್ನು BJP ಜೊತೆ ಇತ್ತೀಚೆಗೆ ಹಲವಾರು ಪಕ್ಷಗಳು, ನಿಮ್ಗೆ ಈಗಾಗಲೇ ಗೊತ್ತು, BJP ಜೊತೆ ಹಲವಾರು ಪಕ್ಷಗಳು ವಿಲೀನ ಆಗಿವೆ. BJD ಆಗಿರಲಿ, ಜನತಾ ಪಕ್ಷ ಆಗಿರಲಿ, ಇಂತಹ ಹಲವಾರು ಪಕ್ಷಗಳು, ಶಿವಸೇನೆ ಕೂಡ ಈ ಹಿಂದೆ ಮಹಾರಾಷ್ಟ್ರದ ಶಿವಸೇನೆ ಕೂಡ BJPಯೊಂದಿಗೆ ವಿಲೀನ ಆಗಿತ್ತು. ಆದರೆ ಈಗ ಪ್ರಸ್ತುತ BJPಯ ಮೈತ್ರಿ ಪಕ್ಷ ಆಗಿಲ್ಲ ಸ್ನೇಹಿತರೆ. ಇನ್ನು ಒಂದು ಪಕ್ಷದ 1/3ಕ್ಕಿಂತ ಹೆಚ್ಚು ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದು ಒಡಕೆ ವಿನಃ ಪಕ್ಷಾಂತರವಲ್ಲ ಎಂಬ 1985ರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 91ನೇ ತಿದ್ದುಪಡಿಯ ಮೂಲಕ ತೆಗೆದಲಾಗ್ತದೆ. ಫಸ್ಟು 1/3ಕ್ಕಿಂತ ಹೆಚ್ಚು ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದು ಒಡಕು, ಅದು ಪಕ್ಷಾಂತರವಲ್ಲ ಅಂತ 1985ರ ಮೊದಲ ಪಕ್ಷಾಂತರ ನಿಷೇಧ ಕಾಯ್ದೆ ಹೇಳಿದ್ರೆ, ಈ ನಿಯಮವನ್ನು 91ನೇ ತಿದ್ದುಪಡಿ ಮೂಲಕ ತೆಗೆದು ಹಾಕಲಾಗ್ತದೆ. ಆದ್ದರಿಂದ 1/3ಕ್ಕಿಂತ ಹೆಚ್ಚು ಸದಸ್ಯರು ಕೂಡ ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರವೆಂದೇ ಪರಿಗಣಿಸಲಾಗ್ತದೆ. ಪಕ್ಷಾಂತರ ನಿಷೇಧ ಕಾನೂನಿನನ್ವಯ ಶಾಸನಸಭೆಯ ಸದಸ್ಯತ್ವದಿಂದ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ಯಾವುದೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಇದು ಕೂಡ ಇಂಪಾರ್ಟೆಂಟ್. ಪಕ್ಷಾಂತರ ಮಾಡಿದ್ದಾನೆ ಅಂತ ಆ ವ್ಯಕ್ತಿಯನ್ನು ಅನರ್ಹತೆಗೊಳಿಸಿದ್ರೆ ಆತನಿಗೆ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯನ್ನು ನೀಡುವಂತಿಲ್ಲ ಸ್ನೇಹಿತರೆ. ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲದ ಗಾತ್ರವು ಅನುಕ್ರಮವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಸದಸ್ಯರ ಒಟ್ಟು ಸಂಖ್ಯೆಯನ್ನು 15% ಅಂತೂ 15%ಗಿಂತ ಮೀರುವಂತಿಲ್ಲ. ಹೀಗೆ ಈ ಕಾಯ್ದೆಯು ಮಂತ್ರಿಮಂಡಲದ ಗಾತ್ರವನ್ನು ನಿರ್ದಿಷ್ಟಪಡಿಸುತ್ತದೆ ಎಂಬುದಾಗಿ ಈ ಕಾಯ್ದೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದ KS ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಯಾವ ಕಾಯ್ದೆ ಅನ್ವಯ
ಮಂತ್ರಿಮಂಡಲದ ಶೇಕಡ 15 ಮೀರುವಂತಿಲ್ಲ ಅಂತ ಕೇಳಿದರೆ ಅದು ನೀವು 93ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸ್ನೇಹಿತರೆ. ಲೋಕಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರು ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ, ವಿಧಾನಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಗಳಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಅಂದರೆ ಸಂಸತ್ತಿನ ಯಾವುದೇ ಸಭಾಪತಿಗೂ ಮತ್ತು ಸಭಾಧ್ಯಕ್ಷನಿಗೂ ಹಾಗೂ ನಮ್ಮ ವಿಧಾನಸಭೆಯ ಸಭಾಪತಿಗೂ ಮತ್ತು ಸಭಾಧ್ಯಕ್ಷನಿಗೂ ಕೂಡ ಈ ಪಕ್ಷಾಂತರ ನಿಷೇಧ ಅನ್ವಯ ಆಗೋದಿಲ್ಲ. ಅಂದರೆ ಇವರು ಆಯ್ಕೆಯಾದಾಗ ಒಂದು ಪಕ್ಷವನ್ನು ತ್ಯಜಿಸಲೇಬೇಕು. ಆ ಸಂದರ್ಭವನ್ನು ನಾವು ಪಕ್ಷಾಂತರ ಅಂತ ನಾವು ಹೇಳೋಂಗಿಲ್ಲ ಎಂಬುದಾಗಿ ಕೂಡ ಇದು ಸ್ಪಷ್ಟವಾಗಿ ತಿಳಿಸ್ತದೆ ಸ್ನೇಹಿತರೆ. ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ಶಾಸನಸಭೆಗಳ ಅಧ್ಯಕ್ಷರ ನಿರ್ಣಯವೇ ಅಂತಿಮ. ಅಂದರೆ ಸ್ಪೀಕರ್ ನೀಡುವ ನಿರ್ಣಯವೇ ಅಂತಿಮ ಆಗಿರ್ತದೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಇನ್ನು ಪಕ್ಷಾಂತರ ನಿಷೇಧ ಕಾನೂನಿನ ಬಗ್ಗೆ ವಿಚಾರಣೆ ನಡೆಸಲು ಯಾವುದೇ ಇತರೆ ನ್ಯಾಯಾಲಯಕ್ಕೆ ಅಧಿಕಾರವಿರುವುದಿಲ್ಲ. ಈ ಶಾಸನದ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಶಾಸನಸಭೆಯ ಸಭಾಧ್ಯಕ್ಷರುಗಳಿಗೆ ಮಾತ್ರ ಇರುತ್ತದೆ. ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲು ಶಾಸನಸಭೆಗಳ ಅಧ್ಯಕ್ಷರು ನಿಯಮಗಳನ್ನು ಕೂಡ ರಚನೆ ಮಾಡ್ಬೋದು ಸ್ನೇಹಿತರೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಇದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಅತ್ಯಂತ ದೊಡ್ಡ ಪಿಡುಗಾಗಿರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಂತಹ ಕರೆಂಟ್ ಅಫೇರ್ಸ್ಗಳನ್ನ ಅದು ಸಂವಿಧಾನಕ್ಕೆ ಲಿಂಕ್ ಮಾಡ್ಕೊಳ್ತಾ ನೀವು ಓದ್ತಾ ಹೋದರೆ ನಿಮಗೆ ಹೆಚ್ಚು ನೆನಪು ಇರ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಮುಖ ತಿದ್ದುಪಡಿ ನೋಡೋದಾದರೆ 73ನೇ ತಿದ್ದುಪಡಿ ಕಾಯ್ದೆ. ಇದಂತೂ ಸಾಕಷ್ಟು ಪರೀಕ್ಷೆಗಳಲ್ಲಿ ಕ್ವಶನ್ ಆಗಿದೆ. ಈ 73ನೇ ತಿದ್ದುಪಡಿ ಕಾಯ್ದೆಯು 24/4/1993ರಿಂದ ಜಾರಿಯಲ್ಲಿದೆ. 24 ಏಪ್ರಿಲ್ 1993ರಿಂದ ಜಾರಿಯಲ್ಲಿದೆ. ಈ ಕಾಯ್ದೆಯನ್ನು ಪಂಚಾಯತ್ ರಾಜ್ ಕಾಯ್ದೆ ಎಂದು ಕರೆಯಲಾಗ್ತದೆ. 73ನೇ ತಿದ್ದುಪಡಿ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಗಳನ್ನು ನೀಡಲಾಗ್ತದೆ. ಈ ತಿದ್ದುಪಡಿಯ ಮೂಲಕ ಪಂಚಾಯತ್ಸ್ ಎಂಬ ಶೀರ್ಷಿಕೆಯನ್ನೊಳಗೊಂಡ 9ನೇ ಭಾಗವನ್ನು ಹಾಗೂ 11ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. 9ನೇ ಭಾಗ 11ನೇ ಅನುಸೂಚಿಯನ್ನು ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಇದು ಕೂಡ ನೆನಪಿಟ್ಕೊಳ್ಳಬೇಕು. ಈ 9ನೇ ಭಾಗವು ಏನೇನು ತಿಳಿಸ್ತದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ 243ರಿಂದ 243ವರೆಗೆ 16 ವಿಧಿಗಳನ್ನು ಒಳಗೊಂಡಿರ್ತದೆ. ಈ ವಿಧಿಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ಒಟ್ಟು 29 ವಿಷಯಗಳನ್ನು ಕೂಡ ವಿವರಿಸ್ತದೆ ಸ್ನೇಹಿತರೆ. ಇದು 73ನೇ ತಿದ್ದುಪಡಿ ಕಾಯ್ದೆ ಇದ್ದರೆ, ಇನ್ನು ಅದ್ರ ನಂತರ ಬರೋದು ತಿದ್ದುಪಡಿಯೇ 74ನೇ ತಿದ್ದುಪಡಿ. ಇದು ಕೂಡ ಅತಿ ಇಂಪಾರ್ಟೆಂಟ್. ಯಾಕಂದರೆ ಇದು ಕೂಡ ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೋಡುವಂತಹ ತಿದ್ದುಪಡಿ ಆಗಿರ್ತದೆ. ಏನಪ್ಪ ಇದರ ಪ್ರಮುಖ ಅಂಶ ನೋಡ್ತಾ ಹೋದರೆ 74ನೇ ತಿದ್ದುಪಡಿ ಕಾಯ್ದೆ 1993ರಲ್ಲಿ ಜಾರಿಗೆ ಬರ್ತದೆ. ಈ ತಿದ್ದುಪಡಿ ಕಾಯ್ದೆಯನ್ನು ಮುನ್ಸಿಪಾಲ್ ಕಾಯ್ದೆ ಎಂದು ಕೂಡ ಕರೆಯಲಾಗ್ತದೆ. ಈ ಕಾಯ್ದೆಯು ನಗರ ಸ್ಥಳೀಯ ಸರ್ಕಾರಗಳಿಗೆ ಅಂದರೆ ಮುನ್ಸಿಪಾಲ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡುತ್ತದೆ. ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನದಲ್ಲಿ 9A ಭಾಗ ಮತ್ತು 12ನೇ ಅನುಸೂಚಿಗಳನ್ನು ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. ಪಂಚಾಯತ್ಗಳನ್ನ 9ನೇ ಭಾಗಕ್ಕೆ ಸೇರ್ಪಡೆ ಮತ್ತು 11ನೇ ಅನುಸೂಚಿಗೆ ಸೇರ್ಪಡೆ. ಇನ್ನು ನಗರಸಭೆಗಳನ್ನ ಅಂದರೆ ಮುನ್ಸಿಪಲ್ ಕುರಿತಾಗಿ 9A ಭಾಗ ಮತ್ತು 12ನೇ ಅನುಸೂಚಿಯನ್ನು ಹೊಸದಾಗಿ ಸೇರ್ಪಡೆ ಮಾಡೋದು ಸ್ನೇಹಿತರೆ. ಇನ್ನು 9Aನೇ ಭಾಗವು 243P ಇಂದ 243ZG ಒಟ್ಟು 18 ಹೊಸ ವಿಧಿಗಳನ್ನು ಒಳಗೊಂಡಿರ್ತದೆ. ಇದು ಕೂಡ ನೆನಪಿಟ್ಕೊಳ್ಳಿ. ಎಷ್ಟು ಹೊಸ ವಿಧಿಗಳನ್ನು ಒಳಗೊಂಡಿರ್ತದೆ ಅಂದರೆ 18 ಹೊಸ ವಿಧಿಗಳನ್ನು ಒಳಗೊಂಡಿರ್ತದೆ. ಈ 12ನೇ ಅನುಸೂಚಿಯು ಮುನ್ಸಿಪಲ್ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ಒಟ್ಟು 18 ವಿಷಯಗಳನ್ನು ಸ್ಪಷ್ಟವಾಗಿ ವಿವರಣೆ ನೀಡುತ್ತದೆ. ಪಂಚಾಯಿತಿ 29 ವಿಷಯಗಳನ್ನು ವಿವರಣೆ ಮಾಡಿದ್ರೆ, ಅಂದರೆ 29 ವಿಷಯಗಳ ಬಗ್ಗೆ ಆಡಳಿತ ನಡೆಸಿದರೆ, ಈ ನಗರಸಭೆಗಳು 18 ವಿಷಯಗಳ ಬಗ್ಗೆ ಆಡಳಿತವನ್ನು ನಿರ್ವಹಿಸ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಮುಖ ಕಾಯ್ದೆ ಅಂದರೆ ತಿದ್ದುಪಡಿ 77ನೇ ತಿದ್ದುಪಡಿ 1995ರಲ್ಲಿ ಜಾರಿಗೆ ಬರುತ್ತದೆ. ಈ ಕಾಯ್ದೆ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಿಗೆ
ಸಾರ್ವಜನಿಕ ಹುದ್ದೆಗಳಲ್ಲಿ ಬಡ್ತಿ ಮೀಸಲಾತಿಗೆ ಅವಕಾಶವನ್ನು ಕಲ್ಪನೆ ಮಾಡಲಾಗ್ತದೆ. 77ನೇ ತಿದ್ದುಪಡಿ ಕಾಯ್ದೆ 1995 ಸ್ನೇಹಿತರೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಪ್ರಮುಖ ತಿದ್ದುಪಡಿ ಕಾಯ್ದೆ 86ನೇ ತಿದ್ದುಪಡಿ ಕಾಯ್ದೆ. ಈ ತಿದ್ದುಪಡಿ ಕಾಯ್ದೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ತಿದ್ದುಪಡಿ ಕಾಯ್ದೆ. ಈ 86ನೇ ತಿದ್ದುಪಡಿಯನ್ನು 2007ರಲ್ಲಿ ಜಾರಿಗೆ ಬರ್ತದೆ. ಈ ಕಾಯ್ದೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸ್ತದೆ. ಈ ತಿದ್ದುಪಡಿ ಕಾಯ್ದೆ ಮೂಲಕ 21ನೇ ವಿಧಿಗೆ ಉಪಬಂಧ ಎ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗ್ತದೆ. ಮೂಲಭೂತ ಹಕ್ಕನ್ನಾಗಿ ಇದು ನಾವು ಪ್ರಸ್ತುತ ಕಾಣಬಹುದು ಸ್ನೇಹಿತರೆ. ಇಷ್ಟು ನಾವು ಹಿಂದೆ ಕಲಿತಂತಹ ಪ್ರಮುಖ ವಿಷಯಗಳು ಸಂವಿಧಾನದ ತಿದ್ದುಪಡಿ ಬಗ್ಗೆ ನಾವು ತಿಳಿತಾ ಬಂದಿದ್ವಿ. ಇಂದು ನಾವು ಸಂವಿಧಾನದಲ್ಲಿ ಕಂಡಂತಹ ಪ್ರಮುಖ ತಿದ್ದುಪಡಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಸಂವಿಧಾನದ ಅಧ್ಯಯನದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಧನ್ಯವಾದಗಳು ಸ್ನೇಹಿತರೆ.